ಹಲೋ ಫ್ರೆಂಡ್ಸ್, ಈಗ BSCM ಪೋರ್ಟಲ್ BSNL ಪೋರ್ಟಲ್ನಲ್ಲಿ ಹೊಸ ಕಸ್ಟಮರ್ ಆರ್ಡರ್ ಹಾಕುವುದು ಹೇಗೆ ಅಂತ ನಾನು ಕನ್ನಡದಲ್ಲಿ ತಿಳಿಸಿಕೊಡ್ತಿದ್ದೇನೆ. ಈಗ ಲಾಗಿನ್ ಆದಮೇಲೆ ಈ ಪೇಜ್ ಓಪನ್ ಮಾಡಬೇಕು. ಪೇಜ್ ಓಪನ್ ಮಾಡಿ ಈ 3 ಡಾಟ್ಸನ್ನು ಓಪನ್ ಮಾಡಿ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಸೇಲ್ಸ್ ಇದೆಯಲ್ಲ, ಸೇಲ್ಸಲ್ಲಿ ಬಂದ್ಬಿಟ್ಟು ಆರ್ಡರ್ ಎಂಟ್ರಿಯಲ್ಲಿದೆ. ಆರ್ಡರ್ ಎಂಟ್ರಿ ಹೋಗಿ, ಇದು ಸ್ವಲ್ಪ ತುಂಬ ಸ್ಲೋ ಇದೆ. ಆರ್ಡರ್ ಎಂಟ್ರಿ ಹೋಗಿಬಿಟ್ಟು ಈಗ ಇಲ್ಲಿ ಬರ್ತದೆ ಅಲ್ಲ, ಇಲ್ಲಿ ಆ್ಯಡ್ ಕಸ್ಟಮರ್ ಇದೆಯಲ್ಲ, ಆ್ಯಡ್ ಕಸ್ಟಮರೇ ಕ್ಲಿಕ್ ಮಾಡಿ ಇಂಡಿವಿಜುವಲ್ ಕಸ್ಟಮರ್ ಮೇಲೆ ತಗೊಂಡು, ಆಮೇಲೆ ಇಲ್ಲಿ ನಾವು ಫಸ್ಟ್ ನೇಮು, ಮಿಡಲ್ ನೇಮ್, ಲಾಸ್ಟ್ ನೇಮ್ ಹಾಕ್ಬೇಕು. ನನ್ನ ಫಸ್ಟ್ ನೇಮನ್ನು ಇಲ್ಲಿ ನಾನು ಆಲ್ರೆಡಿ ಇಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ನೇಮ್ ಅಂದ್ಬಿಟ್ಟು ನಾನು ಕಾಪಿ ಮಾಡಿ ಫಸ್ಟ್ ನೇಮ್ ಹಾಕಿ, ಆಮೇಲೆ ಸೆಕೆಂಡ್ ನೇಮು, ಮಿಡಲ್ ನೇಮು, ಮಿಡಲ್ ನೇಮ್ ಹಾಕಿ, ಆಮೇಲೆ ಲಾಸ್ಟ್ ನೇಮ್ ಇದೆ, ಲಾಸ್ಟ್ ನೇಮನ್ನು ನಾವಿಲ್ಲಿ ಹಾಕಿಬಿಟ್ಟು ಇಲ್ಲಿ ಜೆಂಡರ್ ಇದೆಯಲ್ಲ ಅದರಲ್ಲಿ ಮೇಲ್ ಅಂತ ಸೆಲೆಕ್ಟ್ ಮಾಡಿ, ಆದಮೇಲೆ ಇದೆಲ್ಲ ಆಟೋಮೆಟಿಕ್ಕಾಗಿ ತೊಗೊಂಡ್ಬಿಡ್ತದೆ. ಕಸ್ಟಮರ್ ಸ್ಟೇಟಸ್ಸು ಓಪನ್ ಇದೆ. ಅದಾದಮೇಲೆ ಇಲ್ಲಿ ID ಪ್ರೂಫ್ ಇದೆಯಲ್ಲ, ಸರ್ಟಿಫಿಕೇಟ್ ಆಫ್ ಪ್ಲೇಸ್, ಇದು ನಾವು ಆಧಾರ್ ಕಾರ್ಡನ್ನು ತಗೊಂಡು ಮತ್ತು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಆಧಾರ್ ಕಾರ್ಡ್ ನಂಬರನ್ನು ನಾನಿಲ್ಲಿ ಆಲ್ರೆಡಿ ಇಟ್ಟಿದ್ದೇನೆ. ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಇಲ್ಲಿ ಕ್ಲಿಕ್ ಆಫ್ ದ ಡೇಟ್ ಇನ್ ಏನೇ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ ಮೇಲೆ ಇದೆಲ್ಲ ಬರ್ನ್ ಆಗಿಬಿಡುತ್ತೆ. ಇದಾದಮೇಲೆ ಕಸ್ಟಮರ್ ಅಟ್ಯಾಚ್ಮೆಂಟ್ಸ್ ಫೈಲ್ಸ್ ಇದೆಯಲ್ಲ ಇದರಲ್ಲಿ ಹೋಗ್ಬಿಟ್ಟು ನಾನಿಲ್ಲಿ ಅವರು ಸೇವ್ ಮಾಡಿಕೊಂಡೇ ಇದ್ದೀನಿ ಆಧಾರ್ ಕಾರ್ಡ್ ಫೋಟೋನ. ಇಲ್ಲಿ ಅದು ಓಪನ್ ಆಯಿತು. ಕಸ್ಟಮರ್ ಅಡಿಷ್ನಲ್ ಇನ್ಫಾರ್ಮೇಷನ್ ಇದೆ, ಇದೆಲ್ಲ ಕರೆಕ್ಟಾಗಿದೆ, ನಾವೇನು ಫಿಲ್ ಮಾಡಬೇಕು ಅವಶ್ಯಕತೆ ಇಲ್ಲ. ಇದು ರೆಡ್ ಇದೆಯಲ್ಲ, ರೆಡ್ ಸ್ಟಾರ್ ಇದೆ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಈ ರೆಡ್ ಸ್ಟಾರ್ ಇರೋ ಕಾಲಮ್ ಮಾತ್ರ ನಾವು ಫಿಲ್ ಮಾಡೋ ಅವಶ್ಯಕತೆ ಇದೆ. ಈಗ ಮುಂದೆ ಹೋಗಿಬಿಟ್ಟು ಕಸ್ಟಮರ್ ಆ್ಯಡ್ಸ್ ಇಲ್ಲಿ ಹೋಗಿ ಇದು ಪ್ಲಸ್ ಕ್ಲಿಕ್ ಮಾಡಿ, ಕ್ಲಿಕ್ ಆದಮೇಲೆ ಇಲ್ಲಿ ಇಂಡಿಯನ್ಸ್ ಇದೆ, ಇಲ್ಲಿ ಸ್ಟೇಟ್ ಇದೆಯಲ್ಲ ಸ್ಟೇಟ್ ಹಾಕಬೇಕು, ಕರ್ನಾಟಕ. ಇದಾದಮೇಲೆ ಇಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ, ಇಲ್ಲಿ ನಾವು ಸರ್ಚ್ ಮಾಡಿದರೆ ಆಯಿತು, ಬಿಜಾಪುರ ಆಗುತ್ತೆ. ಆಮೇಲೆ ಇಲ್ಲಿ ಮೇನ್ ಲೊಕೇಶನ್ ಇದೆಯಲ್ಲ, ಮೇನ್ ಲೊಕೇಶನ್ ಬಂದ್ಬಿಟ್ಟು ಮುದ್ದೇಬಿಹಾಳ್ ಇದೆ, ಮುದ್ದೇಬಿಹಾಳ್ ಆಗಿದೆ. ಸಬ್ ಲೊಕೇಶನ್ ತಾಳಿಕೋಟೆ ಇದೆ, ತಾಳಿಕೋಟೆ ಹಾಕಿ. ಇದಾದಮೇಲೆ ಇದೆಲ್ಲ ಆಟೋಮೆಟಿಕ್ಕಾಗಿ ಇದು ಫಿಲ್ ಆಗಿಬಿಡುತ್ತೆ. ಆದಮೇಲೆ ಇಲ್ಲಿ ಹೌಸ್ ನಂಬರು 47, ವಿಲೇಜ್ ಆ್ಯಂಡ್ ಕಾಲೋನಿ, ವಿಲೇಜ್ ಆ್ಯಂಡ್ ಸಿಟಿ ತಾಳಿಕೋಟೆ, ಸ್ಟ್ರೀಟ್ ಈ ಕಡೆ ಬಂದ್ಬಿಟ್ಟು
ಇಲ್ಲಿ ಆಧಾರ್ ಕಾರ್ಡ್ ಟೈಪ್ ಮಾಡಿ, ಇದು ನಂಬರ್ ಆಟೋಮೆಟಿಕ್ ಬಂದುಬಿಡುತ್ತೆ. ಇದೆ ಇಲ್ಲಿ ಡೇಟ್ ಏನೇ ಮಾಡಿ, ಇಲ್ಲಿ ಆ್ಯಡ್ ಕಸ್ಟಮರ್ ಇದೆಯಲ್ಲ, ಆಲ್ ಟೈಪ್ಸು ಇದೆಲ್ಲ ತೊಗೊಂಡ್ಬಿಟ್ಟಿರುತ್ತೆ. ಇಲ್ಲಿ ನಾವು ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ. ಮೊಬೈಲ್ ನಂಬರ್ ಬಂದುಬಿಟ್ಟು ಇಲ್ಲಿ ನಾನು ಸೇವ್ ಮಾಡಿದ್ದೀನಿ. ಮೊಬೈಲ್ನಲ್ಲಿ ಯಾವಾಗಲೂ 0 ಹಾಕಬೇಕಾಯ್ತಾ. 0 ಹಾಕ್ಬಿಟ್ಟು ನಾವಲ್ಲಿ ಇನ್ನೊಮ್ಮೆ ಎಂಟ್ರಿ ಮಾಡಬೇಕಾಗತ್ತೆ. ನಂಬರನ್ನು ಎಂಟರ್ ಮಾಡಬೇಕು. ಆವಾಗ ನಾವು ಇಲ್ಲಿ ಮೊಬೈಲ್ ವೆರಿಫಿಕೇಷನ್ ಟೈಪ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ವಿತೌಟ್ OTP ಇದೆ. ಎಂಟರ್ ಈ ಮೊಬೈಲ್ ನಂಬರ್ 073530997989 ಈ ನಂಬರ್ ಹಾಕಿಬಿಟ್ಟು ಮೇಲ್ ID ಸೆಲೆಕ್ಟ್ ಮಾಡಬೇಕಾಯ್ತಾ. ಮೇಲ್ ID ಸೆಲೆಕ್ಟ್ ಮಾಡಿ ಇಲ್ಲಿ ಮೇಲನ್ನು ನಾವು ಹಾಕಬೇಕಾಗುತ್ತೆ. ಮೇಲಿದೆ ಅಲ್ಲ, ಇಲ್ಲಿ ಓಕೆ ಕೊಡಬೇಕು. ಓಕೆ ಕೊಟ್ಟ ಮೇಲೆ ಇದೆಲ್ಲ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಕಸ್ಟಮರ್ ಅಟ್ಯಾಚ್ಮೆಂಟು CFA ಇದೆ. ಫೈಲು ಆಧಾರ್ ಕಾರ್ಡ್ ಇದೆ ಅಲ್ಲ ನಮ್ಮ ಹತ್ರ, ಫೈಲನ್ನು ಹಾಕಿ ಇಲ್ಲಿ ಓಕೆ ಕೊಡಬೇಕು. ಅದಾದಮೇಲೆ ಆ್ಯಡ್ ಕಸ್ಟಮರ್ ಇದೆ. ಫಸ್ಟ್ ನೇಮು, ಮಿಡಲ್ ನೇಮ್, ಇಲ್ಲಿ ಟೈಟಲ್ ಇದೆ. ಎಂಟರ್ ಮೊಬೈಲ್ ನಂಬರ್ ಇದೆಯಲ್ಲ, 073530997989 ಮೇಲ್ ID ಹಾಕಿ ಇಲ್ಲಿ ಕೊಟ್ಟು ಓಕೆ ಕೊಡಬೇಕು. ವಾರ್ನಿಂಗ್ ಇದೆ, ಮೊಬೈಲ್ ನಂಬರ್ ಫೋನ್ ಎಕ್ಸಿಟಿಂಗ್. ಇಲ್ಲಿ
ಏನಾಯಿತು, ಅಡಿಷ್ನಲ್ ಇನ್ಫಾರ್ಮೇಷನ್ ಇಲ್ಲಿದೆ, ಇದು ಆಯಿತು, ಇದು ಆಯಿತು. ಇಲ್ಲಿ ಓಕೆ ಕೊಡಬೇಕು, ಕನ್ಫರ್ಮ್ ಇದೆಯಲ್ಲ, ಕನ್ಫರ್ಮ್ ಆದಮೇಲೆ ಸಕ್ಸಸ್ಫುಲ್ ಆಯಿತು. ಇದಾದಮೇಲೆ ಇಲ್ಲಿ ಅಕೌಂಟ್ ನಂಬರ್ ಬರಲಿಲ್ಲ, ಇಲ್ಲಿ ಐತಲ್ಲ, ಇಲ್ಲಿ ಬಿಲ್ಲಿಂಗ್ ಅಕೌಂಟ್ ನಂಬರ್ ಇದೆ, ಇಲ್ಲಿ ಪ್ಲಸ್ ಮಾಡಿಬಿಟ್ಟು ಇಲ್ಲಿ ನಾವು ಫಿಲ್ ಮಾಡಬೇಕು. ಅಕೌಂಟ್ ಟೈಪ್ ಇದೆ, ಏರ್ ಫೈಬರ್ ಇದೆ, ನಮ್ಗೆ ಯಾವ್ದು ಬೇಕು, ಇಂಡಿವಿಜುವಲ್. ಮತ್ತು ಇಲ್ಲಿ ಬಂದುಬಿಟ್ಟು ನಾವು ಯಾವುದು ಸೆಲೆಕ್ಟ್ ಮಾಡ್ತೀವಿ ನೋಡಿ, ಬಿಲ್ಲಿಂಗ್ ಎಸ್ ಇದೆ, ನಾರ್ಮಲ್ಲು ನಾಮಿನಿ ಹಾಕ್ಬೇಕಾಯ್ತಾ. ಚಂದ್ರಶೇಖರ, ನೇಮ್ ಆಫ್ ದ ರಿಲೇಷನ್ ಫಾದರ್, ಇದು ಹಾಕಿ ಕೊಟ್ಟಾದಮೇಲೆ ಬಿಲ್ಲಿಂಗ್ ಇದೆಯಲ್ಲ, ಇಲ್ಲಿ ಕರೆಕ್ಟ್ ಇದೆ. ಇಲ್ಲಿ ಬಂದುಬಿಟ್ಟು ಇಲ್ಲಿ ರೋಸ್ ಎಸ್ ಎಸ್ ಎ ಅಂತಲ್ಲ, ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಎಸ್ ಎಸ್ ಎ ಮುದ್ದೆಗಳಿದೆಯಲ್ಲ, ಇಲ್ಲಿ ತೊಗೊಂಡು ಇದನ್ನು ಹಾಕಿದರೆ ಇದೆಲ್ಲ ಫುಲ್ ಫಿಲ್ ಆಗಿಬಿಡುತ್ತೆ. ಅದಾದಮೇಲೆ ಪೇಮೆಂಟ್ ಪ್ರೊಫೈಲು ಇದೆಲ್ಲ ಕರೆಕ್ಟ್ ಇದೆ, ಇದೆಲ್ಲ ಇದೇ ಕರೆಕ್ಟ್ ಇದೆ. ಇಲ್ಲಿ ಡಿಫಾಲ್ಟ್ ಕ್ರೆಡಿಟ್ ಲಿಮಿಟ್ ಇದೆ, ಇದಾದಮೇಲೆ ಇಲ್ಲಿ ಓಕೆ ಮಾಡು. ಇದು ಸಕ್ಸಸ್ ಅಂತ ಬಂತಲ್ಲ, ಇಲ್ಲಿ ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ಇಲ್ಲಿ ಏನಾಯಿತು, ನಮ್ಗೆ ಅಕೌಂಟ್ ಕ್ರಿಯೇಟ್ ಆಯಿತು. ಅಕೌಂಟ್ ಬಿಲ್ಲಿಂಗ್ ಅಕೌಂಟ್ ಇದೆಯಲ್ಲ, ಇಲ್ಲಿ ಕ್ರಿಯೇಟ್ ಆಯಿತು. ಅದಾದಮೇಲೆ ನಾನು ಅಕೌಂಟ್ ಟೈಪ್ ಇದೆಯಲ್ಲ, ಇದಾಯ್ತಲ್ಲ, ಇಲ್ಲಿ ಬಂದಾಯಿತು. ಇಲ್ಲಿ ಕ್ರಿಯೇಟ್ ಆರ್ಡರ್ ಇದೆಯಲ್ಲ, ಇಲ್ಲಿ ಹೋಗಬೇಕು. ಕ್ರಿಯೇಟ್ ಆರ್ಡರ್ ಮೇಲೆ ಹೋಗಿ ಇಲ್ಲಿ ಸರ್ವಿಸ್ ಟೈಪ್ ಇದೆ, ಯಾವುದು, ಭಾರತ್ ಫೈಬರು. ಇಲ್ಲಿದೆ ಭಾರತ್ ಫೈಬರ್ ಬ್ರಾಡ್ಬ್ಯಾಂಡ್ ಹಾಕಬೇಕು. ಇಲ್ಲಿ ಈ ಕಡೆ ಬರೆದು ಇಲ್ಲಿ ಭಾರತ್ ಫೈಬರ್ ಇದೆಯಲ್ಲ, ಭಾರತ್ ಫೈಬರ್, ಇದನ್ನು ತಗೊಂಡು ಇದೆಲ್ಲ ನಾರ್ಮಲ್ ಆಗಿ ಬರ್ತದೆ. ಇದಾದಮೇಲೆ ಇಲ್ಲಿ ಎಸ್ಸು ನೋ ಇರ್ತದೆ, ನಮ್ಮದು ಇದು ಸೆಲೆಕ್ಟ್ ಮಾಡಬೇಕಲ್ಲ, ಪ್ಲ್ಯಾನ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡಿ, ಪ್ಲ್ಯಾನ್ ಬಂದುಬಿಟ್ಟು ಇದೆ ನಮಗೆ. ಈಗ 599 ಪ್ಲ್ಯಾನ್ ಇದೆ, 599 ಪ್ಲ್ಯಾನ್ ಇದೆ. ಈ 599 ಪ್ಲ್ಯಾನು ನಮಗೆ ಮಂತ್ಲಿ ಬೇಕಿದ್ದರೆ ಮಂತ್ಲಿ ಇಲ್ಲಿ ಹೋಗಬೇಕು. ಮಂತ್ಲಿ ಬೇಕಾ, ಆ್ಯನ್ಯುವಲ್ ಪ್ಲ್ಯಾನ್ ಬೇಕಾ, ಹಾಫ್ ಇಯರ್ಲಿ ಬೇಕಾ, ಇದೆಲ್ಲ ಟೈಪ್ ಇದೆ ಇಲ್ಲಿ. ನಾವು ಮಂತ್ಲಿ ತೊಗೊಂಡ್ರೆ ಈ 599, ಇಯರ್ಲಿ ಬೇಕಿದ್ದರೆ ಆ್ಯನ್ಯುವಲ್ ಪ್ಲ್ಯಾನ್ ತೊಗೊಂಡ್ರೆ ಅದೆಷ್ಟು ಅಮೌಂಟ್ ಇದೆ ಎಲ್ಲ ತೋರಿಸ್ತದೆ ಇಲ್ಲಿ. ಇಲ್ಲ ಮಂತ್ಲಿ ಈಗ ಮಂತ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಏರೋ ಮಾರ್ಕ್ ಬರ್ತದೆ. ಇಲ್ಲಿ ಇದು ಮಾರ್ಕ್ ಇದೆಯಲ್ಲ, ಇದು ಮಾರ್ಕ್ ಆಯಿತು ಅಂದರೆ ನಮ್ಮದು ಸೆಲೆಕ್ಟ್ ಆಯಿತು ಅಂತ ಅರ್ಥ. ಅದಾದಮೇಲೆ ನಾವು ಸ್ಕ್ರೋಲ್ ಮಾಡಿ ಆರ್ಡರ್ ಇಲ್ಲಿದೆ ನೋಡಿ, ಆರ್ಡರ್ ಕೊಡಬೇಕು. ಆರ್ಡರ್ ಕೊಟ್ಟಾದಮೇಲೆ ಇಲ್ಲಿ ಬರ್ತದೆ, ಇಲ್ಲಿ ನಾವು ಫಿಲ್ ಮಾಡಬೇಕು. CFA ಇದೆ, ಡಾಕ್ಯುಮೆಂಟ್ಸ್ ಇದೆ, ಕೆಳಗಡೆ ಹೋಗಿ ನೋಡಬೇಕು ನಾವು ಇಲ್ಲಿ ಏನು ಫಿಲ್ ಮಾಡಬೇಕಾಗಿದೆ ಅಂತ. ಸೇಲ್ ಫ್ರಾಂಚೈಸಿ ಕೋಡ್ ಇದೆ,
ಸೇಲ್ಸ್ ಕೋಡ್ ಇದೆ. ಈ ಕೋಡ್ ಇದೆಯಲ್ಲ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಆದಮೇಲೆ ಇಲ್ಲಿ ಓಕೆ ಕೊಡಬೇಕು. ಆಯಿತಾ? ಇದು ಅದೇ ಥರ, ಇದು ಹಾಗೇ ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಬರ್ತದೆ. ಇದು ಯಾವುದು, ಇದನ್ನು ತೆಗಿ. ಷರತ್ತು ಬಂತಲ್ಲ ಇಲ್ಲಿ. ಅದಾದಮೇಲೆ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಸೆಲೆಕ್ಟ್ ಮಾಡಿ, ಇದಾದಮೇಲೆ ವರ್ಕ್ ಫ್ರಾಂಚೈಸಿ ಕೋಡ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ಸ್ಕ್ರೋಲ್ ಮಾಡಿ ಸೇಲ್ಸ್ ಚಾನಲ್ ಅದು ತೊಗೊಂಡಿದೆ ಇದೆಯಲ್ಲ ಇಲ್ಲಿ. ಇದೆಲ್ಲ ನಮ್ಮ ಕೋಡ್ STD ಕೋಡ್ ಅದೆಲ್ಲ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಇಲ್ಲಿ ನಾವು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿದೆ ನೋಡಿ, ಡಿಸ್ಟಿಕ್ ಬಾಗಲಕೋಟೆ ಬಿಜಾಪುರ ಅಂತ ತೋರಿಸ್ತಿದೆ. ಅದಾದಮೇಲೆ ಇಲ್ಲಿ ಇದೆಯಲ್ಲ, ಇಲ್ಲಿ ನಾವು ಸರ್ಚ್ ಮಾಡಬೇಕು. ತಾಳಿಕೋಟೆ ಹಾಕಿ, ಇದೇನು ಅವಶ್ಯಕತೆ ಇಲ್ಲ. ಇದಾದಮೇಲೆ ಇಲ್ಲಿ ನಾವು ಸೇವನ್ನು ಮಾಡಿ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟಾದಮೇಲೆ ಇಲ್ಲಿ ನೋಡಿ ನಮಗೆ ಎಲ್ಲ ಮೆನ್ಷನ್ ಆಗಿದೆ. ನಿಮಗೆ ನಾನು ಒಂದೊಂದಾಗಿ ತೋರಿಸ್ತೇನೆ. ಇದೆಲ್ಲ ಆಟೋಮೆಟಿಕ್ಕಾಗಿ ಬಂದುಬಿಟ್ಟಿದೆ ಇದೆಲ್ಲ. ಇದಾದಮೇಲೆ ಇಲ್ಲಿ ನಾವು ಇಂಪಾರ್ಟೆಂಟ್, ಇಲ್ಲಿ ಏನಿದೆ ಅಂದರೆ ಭಾರತ್ ಫೈಬರ್ ವಾಯ್ಸ್, ಭಾರತ್ ಫೈಬರ್ ಬ್ರಾಡ್ಬ್ಯಾಂಡ್ ಇದೆ. ಇಲ್ಲಿ ನಾವು ಒಂದನ್ನು ಸೆಲೆಕ್ಟ್ ಮಾಡಿ ನಾವು ಚಾಯ್ಸಿಂಗ್ ನಂಬರನ್ನು ಹಾಕಬೇಕು. ಏನು ಈ ಕಾಲಮಲ್ಲಿ ಚಾಯ್ಸಿಂಗ್ ನಂಬರ್ ಹಾಕಬೇಕಾಗುತ್ತೆ. ಈಗ ನೋಡಿ ನಮ್ಮ STD ಕೋಡ್ ಹಾಕಿ. ನಿಮಗೆ ಬೇಕಾದ ನಂಬರನ್ನು 00 ಹಾಕಿಬಿಟ್ಟು ನೀವು ಇಲ್ಲಿ ಪರ್ಸೆಂಟೇಜನ್ನು ಮೆನ್ಷನ್ ಮಾಡಬೇಕು. ಆದಮೇಲೆ ಇಲ್ಲಿ ಎನ್ಕ್ವೈರಿ ಕೊಟ್ಟರೆ ನಿಮಗೆ ಇಲ್ಲಿ ನಂಬರ್ಗಳು ಶೋ ಆಗುತ್ತವೆ. ಇಲ್ಲಿದೆ ನೋಡಿ, ಈ ನಿಮ್ಮಲ್ಲಿ ಯಾವುದು ನಂಬರ್ ಬೇಕಿದ್ದರೆ ನೀವು ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ಇಲ್ಲ ನಮಗೆ ಚಾಯ್ಸಿಂಗ್ ನಂಬರ್ ಬೇಕು, ಲಾಸ್ಟ್ 3 ಡಿಜಿಟು 798 ಇದೆ. ಇದು ನಾವು ಚಾಯ್ಸ್ ಮಾಡಿದರೆ ಆ ನಂಬರ್ ಇತ್ತಾ? ನೋ, ಆ ನಂಬರ್ ಇಲ್ಲ. ಇಲ್ಲಿ ನಾವು ನಂಬರನ್ನು ಚಾಯ್ಸ್ ಮಾಡಬೇಕು. ಯಾವುದೇ ನಂಬರನ್ನು ಚಾಯ್ಸ್ ಮಾಡಿದ್ರೂ ಇಲ್ಲಿ ನಂಬರ್ ಶೋ ಆಗುತ್ತೆ. ಇದರಲ್ಲಿ ಯಾವುದಾದ್ರು ಒಂದು ನಂಬರ್ ತೊಗೋಬೋದು.
ಅವರಿಗೆ ಈ ನಂಬರ್ ಬೇಕಾಗಿತ್ತು, ಆ ನಂಬರು ಇಲ್ಲ. ಅವರಿಗೆ ಈ ನಂಬರನ್ನು ನಾನು ಸೆಲೆಕ್ಟ್ ಮಾಡಿ ಕೊಡ್ತೇನೆ. ಅವರಿಗೆ ಈ ನಂಬರ್ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆದಮೇಲೆ ಆಟೋಮೆಟಿಕ್ಕಾಗಿ ಯೂಸರ್ ಐ ಡಿ ಬಂದುಬಿಡುತ್ತೆ. ನಾವು ಈ ಯೂಸರ್ ಐ ಡಿನ ಸೇವ್ ಮಾಡಿ ಇಟ್ಕೋಬೋದು. ನಾನು ಕಾಪಿ ಮಾಡಿಬಿಟ್ಟು ಆ ಯೂಸರ್ ಐ ಡಿನ ಇಲ್ಲಿ ಮೆನ್ಷನ್ ಮಾಡ್ತೇನೆ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಕೊಡಬೇಕು. ಇದು ಸೇವ್ ಮಾಡಿ. ಸೇವ್ ಮಾಡಿದರೆ ನಮಗೆ ಅನುಕೂಲ. ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾದಮೇಲೆ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಈ ಥರ ಬಂದು ನಾವು ಸ್ಕ್ರೋಲ್ ಮಾಡಿ, ಸ್ವಲ್ಪ ಸ್ಲೋ ಇದೆ, ಸ್ಕ್ರೋಲ್ ಆದಮೇಲೆ ಎಲ್ಲ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಇಲ್ಲಿ ನಾವೇನು ಹಾಕೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಯಾಕಂದರೆ ಇಲ್ಲಿ ನೆಕ್ಸ್ಟ್ ಕೊಡಿ. ವಾರ್ನಿಂಗ್ ಇದೆ, ಏನಿದೆ ಇಲ್ಲಿ, ಇಲ್ಲಿ ನಾವು ಮೆನ್ಷನ್ ಮಾಡೋದು ವೆರಿಫಿಕೇಷನ್ ಕೋಡ್ ಇದೆ. ವೆರಿಫಿಕೇಷನ್ ಕೋಡ್ ಯಾಕೆ? ಇಲ್ಲಿ ಭಾರತ್ ನೆಟ್ ಕ್ಯಾಟಗರಿ ಇದೆಯಲ್ಲ, ಇಲ್ಲಿ ನಾವು ಸೆಲೆಕ್ಟ್ ಮಾಡಿ, ಇಲ್ಲಿ ಏನು ಸೆಲೆಕ್ಟ್ ಮಾಡೋದು, ಅದರ್ ಪ್ರೈವೇಟನ್ನು ಹಾಕಿದರೆ ಇಲ್ಲಿ ವೆರಿಫಿಕೇಷನ್ ಕೋಡ್ ಸೆಂಡ್, ಪ್ಲೀಸ್ ಸೆಲೆಕ್ಟ್ ಮೇಲ್ ಇಲ್ಲ, ಇಲ್ಲಿ ನಂಬರ್ ಇದೆ. ये फोन नंबर ವೆರಿಫಿಕೇಷನ್ ಕೋಡ್ ಹೋಗಿದೆ ಅವರು ಕಸ್ಟಮರ್ಗೆ. ಆ ಕೋಡನ್ನು ನಾವು ಫೋನ್ ಮಾಡಿ ಕೇಳಬೇಕಾಗುತ್ತೆ. ಸರ್ ಕೋಡ್ ನಂಬರ್ ಹೇಳಿ. ಇವು ಒಂದು OTP ಬಂದಿದೆ ನೋಡಿ. ಹಾಂ, ಬಂದ ನೋಡಿರಿ. 632289. ಓಕೆ. ಇದಾದಮೇಲೆ ಹೀಗೆ ಬರುತ್ತೆ. ಇಲ್ಲಿ ಆ್ಯಡ್ ಕೊಡಿ. ಆದಮೇಲೆ ಇಲ್ಲಿ ಸೆಲೆಕ್ಟ್ ಮಾಡಿ ONT ಟೈಪನ್ನು ನಾವು ಸಿಂಗಲ್ ಬ್ಯಾಂಡನ್ನು ಸೆಲೆಕ್ಟ್ ಮಾಡಬೇಕು, ಇಲ್ಲ ಡಿವಿಲ್ ಬ್ಯಾಂಡ್ ಸೆಲೆಕ್ಟ್ ಮಾಡಿ. ಸಿಂಗಲ್ ಬ್ಯಾಂಡ್ ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ಓಕೆ ಕೊಟ್ಟಾದಮೇಲೆ ಇಲ್ಲಿ ಸೇವ್ ಮಾಡಿ ಮತ್ತು ನೆಕ್ಸ್ಟ್ ಕೊಡಿ.
ಎರರ್ ಇದೆ. ಭಾರತ್ ಫೈಬರ್ ವಾಯ್ಸ್ ಆಕ್ಸೆಸರಿ ನೇಮ್. ಇದು ಸೆಲೆಕ್ಟ್ ಮಾಡಬೇಕು ನಾವು. ಇಲ್ಲಿ ಮರ್ತೋಗಿತ್ತು. ಇಲ್ಲಿ BSNL ಎಲ್ಲ ತೆಗೆದುಬಿಟ್ಟು ನಾವು ಇಲ್ಲಿ ಓನ್ ಮಾಡಬೇಕು. ಓನ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಕೊಡಿ. ಈಗ ನೋಡಿ ಇಲ್ಲಿ ಬರ್ತದಲ್ಲ ಭಾರತ್ 5, ಇಲ್ಲಿ 000 ಈ ಕಡೆ ಬರಬೇಕು. ಈ ಕಡೆ 00 ಬಂದುಬಿಟ್ಟು ಇಲ್ಲಿ ನಾವು ಹಾಕಿರೋ ಪ್ಲ್ಯಾನು ಫಸ್ಟ್ ಬಿಲ್ ಬಂದುಬಿಟ್ಟು 1206 ರೂಪಾಯಿ 80 ಪೈಸೆ ಬರುತ್ತೆ. ಇಲ್ಲಿದೆ ನೋಡಿ ಅಕೌಂಟ್ ಚಾರ್ಜಸ್. ನೆಕ್ಸ್ಟ್ ಚಾರ್ಜಸ್ 825 ರೂಪಾಯಿ 82 ಪೈಸೆ ಬರುತ್ತೆ. ಇಲ್ಲಿ ಭಾರತ್ ಫೈಬರ್ದು ಡಿಪಾಸಿಟ್ ಅಮೌಂಟನ್ನು ಇಲ್ಲಿ 119 ರೂಪಾಯಿ ತೊಗೊತಾರೆ. ನಿಮಗೆ ಪೇ ಬಿಲ್ ಬಂದುಬಿಟ್ಟು 825 ರೂಪಾಯಿ ಚಿಲ್ಲರ್ ಬರುತ್ತೆ. ಇದಾದಮೇಲೆ ನಿಮಗೆಲ್ಲ ಕರೆಕ್ಟ್ ಆಯಿತಾ? ಇಲ್ಲಿ ಸಬ್ಮಿಟ್ ಸೇವ್ ಕೊಡಿ. ಸೇವ್ ಕೊಟ್ಟಾದಮೇಲೆ ಇಲ್ಲಿ ಸಬ್ಮಿಟ್ ಮಾಡಿ. ಸಬ್ಮಿಟ್ನ ಆದಮೇಲೆ ಇಲ್ಲಿ ಸಕ್ಸಸ್ಫುಲ್ ಆರ್ಡರ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಬಂದಿದೆ. ಮತ್ತು ಇಲ್ಲಿ ಓಕೆ ಕೊಡಿ. ಓಕೆ ಕೊಟ್ಟರೆ ಆಯಿತು, ಆರ್ಡರ್ ಸಕ್ಸಸ್ಫುಲ್ ಆಯಿತು. ನ್ಯೂ ಕನೆಕ್ಷನ್, ಆರ್ಡರ್ ನಂಬರ್ ಇದೆ, ಫೋನ್ ನಂಬರ್ ಇದೆ, ಭಾರತ್ ಫೈಬರ್ ಬಿಲ್ಲಿಂಗ್ ಅಕೌಂಟ್ ನಂಬರ್ ಕ್ರಿಯೇಟ್ ಆಯಿತು, ಬಂಡಲ್ ಡೋಎಂಟಿ ಭಾರತ್ ಫೈಬರ್ ಎಲ್ಲ ಓಕೆ ಆಯಿತು. ಇದು ಈಗ ನೀವು ಆರ್ಡರ್ ಕ್ಲಿಯರ್ ಮಾಡಿ ಕೊಡಬೇಕು. ಓಕೆ, ಇದೇ ಪ್ರೊಸೆಸನ್ನು ನಾನು ಕನ್ನಡದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನನ್ನು ಚಾನಲ್ ಫಾಲೋ ಮಾಡಿ. ಥ್ಯಾಂಕ್ ಯು.